ಧರ್ಮಸ್ಥಳ ರಹಸ್ಯವನ್ನ ಎಸ್ಐಟಿ ಟೀಮ್ ಭೇದಿಸ್ತಾ ಇದೆ. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮಹಾಂತಿ ವಿಚಾರಣೆಗೆ ಮುಂದಾಗಿರೋದೀಗ. ಖುದ್ದಾಗಿ ವಿಚಾರಣೆ ನಡೆಸ್ತಾ ಇದ್ದಾರೆ ಪ್ರಣವ್ ಮಹಾಂತಿ. ಎಸ್ಐಟಿ ಮುಖ್ಯಸ್ಥ ಅನಾಮಿಕಾ ದೂರುದಾರನ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಪ್ರಣವ್ ಮಹಾಂತಿ. ನಿನ್ನೆ ಇಡೀ ದಿನ 8 ರಿಂದ 8:30 ಗಂಟೆಗಳ ಕಾಲ ಆ ವ್ಯಕ್ತಿಗೆ ಡ್ರಿಲ್ ಮಾಡಲಾಯಿತು. ನಿರಂತರ ಪ್ರಶ್ನೆಗಳನ್ನ ಕೇಳಲಾಯಿತು. ಅನೇಕ ಮಾಹಿತಿಗಳನ್ನ ಪಡೆದುಕೊಂಡಿತ್ತು ಎಸ್ಐಟಿ ಟೀಮ್. ಈಗ ಪ್ರಣವ್ ಮಹಾಂತಿ ಅವರ ವಿಚಾರಣೆ ನಡೆಸ್ತಾ ಇದ್ದಾರೆ. ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಪ್ರಣವ್ ಮಹಾಂತಿ ಅವರು ಇವತ್ತು ಅಖಾಡಕ್ಕೆ ಇಳಿದಿರುವಂಥದ್ದು ಖುದ್ದಾಗಿ. ಸೊ ಈ ಒಂದು ಪ್ರಕರಣದ ತನಿಖೆ ಬಹಳಷ್ಟು ತೀವ್ರಗತಿಯಲ್ಲಿ ನಡೀತಾ ಇದೆ. ಯಾವಾಗ ಕೋರ್ಟ್ಗೆ ಹಾಜರುಪಡಿಸಬಹುದು ಅಂತ ಅನ್ಸುತ್ತೆ ಈ ವಿಚಾರಣೆ ನಂತರದಲ್ಲ? ಅರುಣ್, ನಿನ್ನೆ ಸುಮಾರು 8 ಗಂಟೆಗಳ ಕಾಲ ನಿರಂತರವಾಗಿ ವಿಚಾರಣೆ ಮಾಡಿದ್ರು. ಇವತ್ತು ಬೆಳಗ್ಗೆ ವಾಪಸ್ 11 ಗಂಟೆಯಿಂದ ವಿಚಾರಣೆ ಆಗ್ತಾ ಇದೆ. ಇನ್ನೂ ಕೂಡ ಮುಗ್ದಿಲ್ಲ. ಸತತ 5 ಗಂಟೆಗಳಿಂದ ಪ್ರಶ್ನೋತ್ತರಗಳನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಅನುಚೇತ್ ಮತ್ತು ಜಿತೇಂದ್ರ ಕುಮಾರ್ ದಯಾಮ ಪ್ರಶ್ನೆಗಳನ್ನು ಎತ್ತಿದ್ರೆ, ಇವತ್ತು ಸ್ವತಃ ಮುಖ್ಯಸ್ಥರಾದಂಥ ಡಾಕ್ಟರ್ ಪ್ರಣವ್ ಮೋಹಂತಿ ಅವರು ಅನಾಮಿಕನ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇಡೀ ರಾಜ್ಯ ಎದುರು ನೋಡ್ತಾ ಇರುವಂಥ ಈ ಪ್ರಕರಣ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾಗಿ ಪ್ರಕರಣಕ್ಕೆ ಗೊಂದಲಗಳು ಉಂಟಾಗಬಾರ್ದು, ಪಾರದರ್ಶಕವಾಗಿರಬೇಕು ಮತ್ತು ಪ್ರಾಮಾಣಿಕವಾಗಿ ತನಿಖೆಯನ್ನು ಮಾಡಬೇಕೆಂಬ ಸೂಚನೆ ಹಿನ್ನೆಲೆಯಲ್ಲಿ ನಿರಂತರವಾಗಿ ಇಲ್ಲಿ ಕ್ವಶನೇರ್ಗಳನ್ನು ಮಾಡ್ತಾ ಇರುವಂಥದ್ದು. ಬೆಳಗ್ಗೆ 11 ಗಂಟೆಯಿಂದ ವಿವಿಧ ಆಯಾಮಗಳಲ್ಲಿ ಕ್ವಶನ್ಗಳನ್ನು ಕೇಳ್ತಾ ಇರುವಂಥದ್ದು. ಪ್ರಮುಖವಾಗಿ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಧರ್ಮಸ್ಥಳ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ದಾಖಲಾದ ಪ್ರಕರಣಗಳ ಬಗ್ಗೆ ಎಸ್ಐಟಿ ಈಗಾಗಲೇ ಮಾಹಿತಿಗಳನ್ನು ಸಂಗ್ರಹ ಮಾಡಿದೆ. ಅದರ ಜೊತೆಗೆ ಈತ ತಾನು 20 ವರ್ಷದ ಅವಧಿಯಲ್ಲಿ ಅಲ್ಲಿ ನೂರಾರು ಹೆಣಗಳನ್ನು ಹೂತು ಹಾಕಿದೆನೆಂಬ ಹೇಳಿಕೆ ಕೊಟ್ಟಂಥ ಹಿನ್ನೆಲೆಯಲ್ಲಿ ಅದರ ಬಗ್ಗೆಯೂ ಕೂಡ ಸಾಕಷ್ಟು ವಿಚಾರಗಳನ್ನು ಎತ್ತಾ ಇರುವಂಥದ್ದು. ಆತ ಕೋರ್ಟ್ಗೆ ಕೊಟ್ಟಂಥ ಹೇಳಿಕೆಯಲ್ಲಿ ಹಲವು ಕೊಲೆಗಳನ್ನು ಮತ್ತು ಅಲ್ಲಿ ಬೀಭತ್ಸವಾಗಿ ಕೊಲೆಗೆ ಮಹಿಳೆಯರು ಮತ್ತು ಯುವತಿಯರು ಕೊಲೆಗೀಡಾಗಿದ್ದಾರೆ, ಪುಟ್ಟ ಶಾಲಾ ಬಾಲಕಿ ಕೂಡ ನಾನು ಹೂತು ಹಾಕಿದ್ದೇನೆಂಬ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಆ ಬಾಲಕಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಿಖೆಗಳು ಆಗ್ತಾ ಇರುವಂಥದ್ದು. ವಿಚಾರಣೆಯನ್ನು ಎಸ್ಐಟಿ ಮಾಡ್ತಾ ಇದೆ. ಇವತ್ತು ಸತತ 5 ಗಂಟೆಗಳ ಪ್ರಶ್ನೋತ್ತರವನ್ನು ಅನಾಮಿಕ ವ್ಯಕ್ತಿಗೆ ಮುಖ್ಯಸ್ಥರು ಮಾಡಿರುವಂಥದ್ದು. ಇವತ್ತು ಅವರನ್ನು ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿಂದ ನೇರವಾಗಿ ಬೆಳ್ತಂಗಡಿಯ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಿ ಆನಂತರ ಆತನನ್ನು ಕಸ್ಟಡಿಗೆ ಪಡೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದರೆ ಜುಲೈ 11ನೇ ತಾರೀಕು ಕೋರ್ಟ್ ಮತ್ತು ಪೊಲೀಸ್ ಸ್ಟೇಷನ್ಗೆ ಹಾಜರಂಥ ಸಂದರ್ಭದಲ್ಲಿ ಕೈಯಲ್ಲಿ ಒಂದು ತಲೆಬುರುಡೆಯನ್ನು ಆತ ತಂದಿದ್ದ. ಹಾಗಾಗಿ ಅದರ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದನ್ನು ಅಪರಾಧ ಪಟ್ಟಿಗೆ ಸೇರಿಸಿ ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಸದ್ಯಕ್ಕೆ ಅಧಿಕವಾಗಿರುವಂಥದ್ದು. ಅರುಣ್, ಥ್ಯಾಂಕ್ ಯು ಕಿಶನ್ ಡೀಟೇಲ್ಸ್.